ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ನವಂಬರ್ ತಿಂಗಳದ ಕುಂಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಬಹಳ ವಿಶೇಷವಾಗಿರತಕ್ಕಂತಹ ಕುಂಭರಾಶಿ ಅಂದರೆ ನವಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಗುರುವಿನ ಒಂದು ಕೃಪೆ, ಅದ್ಭುತ ಮಹಾಯೋಗ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನವಂಬರ್ ತಿಂಗಳಲ್ಲಿ 25, 26, 27ನೇ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಕೂಡ ರಾಜಯೋಗ ಪ್ರಾರಂಭವಾಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಇದರಲ್ಲಿ ಬಹಳ ವಿಶೇಷವಾಗಿ ಕುಂಭರಾಶ್ಯಾಧಿಪತಿ ಶನಿ, ಹಾಗೆ ಜನ್ಮದಲ್ಲಿ ರಾಹು ಹೇಳ್ತಕ್ಕಂಥವನು. ವಿವಿಧ ರೀತಿಯಲ್ಲಿ ಹಣ ನಿಮ್ಮ ಕೈಗೆ ಸೇರುತ್ತೆ. ನಿಮ್ಮ ಜಾತಕದಲ್ಲಿಯೂ ಕೂಡ ಆ ಥರ ಯೋಗ ಇರಬೇಕು. ಬಲಿಷ್ಠವಾಗಿರ್ತಕ್ಕಂಥ ಯೋಗ ನಿಮ್ಮ ಜಾತಕದಲ್ಲಿ ಇದ್ದಿದ್ದೇ ಹೋದಾದರೆ ತುಂಬ ನಿಮಗೆ ಹಣ ನಿಮ್ಮ ಕೈಗೆ ಸಿಗುತ್ತೆ. ಆಯಿತಾ? ಅದು ನೀವು ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ. ಕುಂಭ ಲಗ್ನ ಮತ್ತು ಕುಂಭ ರಾಶಿಯವರಿಗೆ ಇದನ್ನು ಹೇಳ್ತಾ ಇದ್ದೀನಿ. ಏನಪ್ಪ, ಜನ್ಮದಲ್ಲಿ ರಾಹು ಮತ್ತು ಸಪ್ತಮದಲ್ಲಿ ಕೇತು, ಇದು ವಿಶೇಷವಾಗಿರ್ತಕ್ಕಂಥ ಒಂದು ಯೋಗ ಹೇಳಿರ್ತಕ್ಕಂಥದ್ದು. ದ್ರವ್ಯಗಳ ವ್ಯವಹಾರ ಕ್ಷೇತ್ರದಲ್ಲಿ ನೀವು ಟೆಂಡರ್ಗಳನ್ನು ತಗೊಳ್ಳುವಂಥದ್ದು ಅಥವಾ ಟೆಂಡರ್ಗಳನ್ನು ಪಡೆಯುವಂಥದ್ದು, ಟೆಂಡರ್ಗಳಲ್ಲಿ ಬರತಕ್ಕಂಥ ಹಣವನ್ನು ಪಡೆಯುವಂತಕ್ಕಂಥದ್ದು, ಕಮಿಷನ್ ತಗೊಳ್ಳುವಂಥದ್ದು, ಸರ್ಕಾರಿ ಉದ್ಯೋಗಗಳನ್ನು ಪಡೆಯುವಂಥದ್ದು ಅಥವಾ ಅಧಿಕಾರಿಗಳ ಜೊತೆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಒಳ್ಳೆಯ ಒಂದು ಈ ಪ್ರೀತಿಸಿ ಸ್ನೇಹದಿಂದ ಸ್ನೇಹಿತರಾಗಿರ್ತಕ್ಕಂಥದ್ದು, ಸ್ತ್ರೀ ಅಥವಾ ಪುರುಷ ಎರಡೂ ಸಂಯೋಗವಾಗಿರ್ತಕ್ಕಂಥದ್ದು ಅಥವಾ ಸಂಯೋಗ ಆಗುವಂಥದ್ದು ಅಥವಾ ಭೋಗ ಭಾಗ್ಯಗಳನ್ನು ಅನುಭವಿಸ್ತಕ್ಕಂಥದ್ದು, ಈ ಥರದ ಒಂದಷ್ಟು ವಿಚಾರದಲ್ಲಿ ಮತ್ತು ವ್ಯವಹಾರದಲ್ಲಿ ಕೂಡ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲ್ಪಡುತ್ತೆ. ಹಾಗೆ 2ನೇ ಮನೆ ಶನಿ ಏನು ಹೇಳ್ತಾನೆ, ಮೀನರಾಶಿಯಲ್ಲಿ ತುಂಬ ಅದೃಷ್ಟವಂತರು ನೀವು ಹೇಳ್ತಕ್ಕಂಥದ್ದು. ಏಕೆಂದರೆ ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ, ಹಾಗೆ ಇನ್ನು ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಹಾಗೆ ತುಲಾ ಶುಕ್ರ, ಈ ಥರದ ಒಂದಷ್ಟು ಗೋಚಾರದ ಫಲಾಫಲಗಳು ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ತುಂಬ ಅದೃಷ್ಟವಂತರು ಹೇಳ್ತಕ್ಕಂಥದ್ದು. ಅಂದರೆ 2025 ಕೊನೆಯ ಭಾಗದಲ್ಲಿ ತುಂಬ ನಿಮಗೆ ಅದೃಷ್ಟ ಒದಗಿ ಬರಲಿದೆ ಹೇಳ್ತಕ್ಕಂಥ ನಾವು ವರ್ಷದ ಅಂತ್ಯ ಭಾಗದಲ್ಲಿ ಇರತಕ್ಕಂಥದ್ದು. ಇನ್ನು ಹಲವು ರೀತಿಯ ಯೋಜನೆಗಳು, ವಿಚಾರಗಳು ಸದಾ ನಿಮ್ಮನ್ನು ಕೈ ಹಿಡಿಯುತ್ತೆ ಹೇಳ್ತಕ್ಕಂಥದ್ದು. ಚೀಟಿ ವ್ಯವಹಾರ ಇರ್ಬೋದು. ನೋಡಿ, ಹೆಂಡತಿ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೆ ಗಂಡ ಇನ್ನೊಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಒಟ್ಟಲ್ಲಿ ಎರಡೂ ಕಡೆಯಿಂದಲೂ ಕೂಡ ಹಣದ ವ್ಯವಹಾರ ಜಾಸ್ತಿ ಆಗ್ತಾ ಇರುತ್ತೆ. ಹಣದ ಒಳಹರಿವು ಕೂಡ ಹೆಚ್ಚಾಗ್ತಾ ಇರುತ್ತೆ. ಮಕ್ಕಳು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿರ್ತಾರೆ. ವಿದೇಶದಲ್ಲಿರ್ತಕ್ಕಂಥ ಅಮೇರಿಕಾ ಇರ್ಬೋದು, ದುಬೈ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಕೆಲಸಗಳನ್ನು, ಕಾರ್ಯಗಳನ್ನು ಮಾಡ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿನ ಯೋಗ ನಿಮಗೆ ಉಂಟಾಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ನಮ್ಮ ನವಂಬರ್ ತಿಂಗಳದ ಭವಿಷ್ಯದಲ್ಲಿ. ಇನ್ನು ವಿಶೇಷವಾಗಿರ್ತಕ್ಕಂತಹ ಭೂಯೋಗ, ಭೂಮಿ ಪ್ರಾಪ್ತಿ ಆಗುತ್ತೆ. ನಿಮಗೆ ವಿದೇಶದಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಸ್ವಂತ ಜಾಗದಲ್ಲಿ ಭೂಮಿಯನ್ನು, ಸೈಟನ್ನು, ಮನೆಯನ್ನು ಖರೀದಿ ಮಾಡಬೇಕು ಅನ್ನತಕ್ಕಂಥದ್ದು, ಈ ಥರದ ಒಂದಷ್ಟು ವ್ಯವಹಾರ ಉದ್ಯಮಗಳು ಹೆಚ್ಚಾಗಿ ಆಗ್ತಾ ಇರ್ತಕ್ಕಂಥದ್ದು, ಬರ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ತುಂಬ ಅದೃಷ್ಟವೋ ಅದೃಷ್ಟ ಹೇಳ್ತಕ್ಕಂಥದ್ದು. ಹಾಗಾದರೆ ವೀಕ್ಷಕರೇ, ಇನ್ನೂ ಹೆಚ್ಚೆಚ್ಚು ನಿಮ್ಮ ವಿಚಾರಗಳನ್ನು ಚಿಂತನೆ ಮಾಡಬೇಕು. ನಿಮಗೆ ಹಣಕಾಸಿನ ವಿಚಾರ ಅಥವಾ ಉದ್ಯೋಗದ ವಿಚಾರದಲ್ಲಿ ಇನ್ನು ಬೇರೆ ಬೇರೆ ಥರದಲ್ಲೂ ಸಮಸ್ಯೆಗಳಿದ್ದರೆ
ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಭಾವಚಿತ್ರ ಇತ್ಯಾದಿಗಳು ನಮಗೆ ಕಳಿಸಿಕೊಟ್ಟದಲ್ಲಿ ಏನೆಂಬುದನ್ನು ಸೂಚಿಸಲಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.